ಎಲ್ಲ ನನ್ನ BA 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಬ್ಯಾಚುಲರ್ ಆಫ್ ಆರ್ಟ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ 4ನೇ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಸ್ಟೇಟ್ ಎಜುಕೇಶನ್ ಪಾಲಿಸಿ 2024ರ ಅನುಗುಣವಾಗಿ ಇಟ್ಟಿರ್ತಕ್ಕಂತಹ ಪಾಠದ ಪರಿವಿಡಿಯ ಅನುಗುಣವಾಗಿ ನಾವು ಅಧ್ಯಾಯಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಕನ್ನಡ ವಿಷಯದ ಅಧ್ಯಾಯ 6 ಇತಿಹಾಸ, ಚೆನ್ನಪ್ಪ ಅಂಗಡಿಯವರು ಬರೆದಿರ್ತಕ್ಕಂತಹ ಇತಿಹಾಸ ಅಧ್ಯಾಯದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಒಂದು ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ಕ್ಲಾಸ್ಗೆ ಅಥವಾ ಈ ಒಂದು ಚಾನಲ್ಗೆ ಮೊದಲನೇದಾಗಿ ವಿಸಿಟ್ ಕೊಡ್ತಾ ಇದ್ರೆ ತಪ್ಪು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಚೆನ್ನಪ್ಪ ಅಂಗಡಿಯವರ ಒಂದು ಕರ್ತೃಕೃತಿ ಪರಿಚಯವನ್ನು ನೋಡ್ತಾ ಇದ್ರೆ, ಚೆನ್ನಪ್ಪ ಅಂಗಡಿಯವರು ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಕವಿ ಮತ್ತು ಲೇಖಕರು. ಇವರು ಹಾವೇರಿ ಜಿಲ್ಲೆಯ ಬೊಮ್ಮನಹಳ್ಳಿಯಲ್ಲಿ 1969ರಲ್ಲಿ ಜನಿಸಿದರು. ವೃತ್ತಿ ಮತ್ತು ಶಿಕ್ಷಣವನ್ನು ನೋಡಿದ್ರೆ ಕೃಷಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ಪ್ರಸ್ತುತ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಜ್ಞಾನ ಮತ್ತು ಸಾಹಿತ್ಯದ ನಡುವೆ ಸಮನ್ವಯ ಸಾಧಿಸಿರುವುದು ಇವರ ವೈಶಿಷ್ಟ್ಯ. ಇನ್ನ ಇವರ ಕೃತಿಗಳನ್ನ ನೋಡೋದಾದ್ರೆ ಕವನ ಸಂಕಲನಗಳು: ಮರದ ಬೆಳಕಿನ ಸಾಂತ್ವನ, ಭೂಮಿ, ತಿರುಗುವ ಶಬ್ದ, ಇನ್ನು ಕೊಟ್ಟೆ ನಾದೊಡೆ. ಇನ್ನ ಕಥಾ ಸಂಕಲನಗಳು: ಮಣ್ಣಿನೊಳಗನ ಮರ್ಮ, ಕಿಬ್ಬದಿಯ ಕೀಳುಳುಕಿ, ಸ್ತೋಮ. ಇನ್ನ ವಿಮರ್ಶೆಗಳು: ಚತುರಂಗ, ನೆಲದ ತೇವ. ಇವುಗಳು ಇವರ ಕೃತಿಗಳಾಗಿವೆ. ಇನ್ನ ಇವರಿಗೆ ಸಲ್ಲಿಸಿದಂತ ಗೌರವಗಳನ್ನು ನೋಡೋದಾದ್ರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಗೀತೆಯನ್ನ ಇವರೇ ರಚಿಸಿದ್ದಾರೆ. 2023ರಿಂದ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಕನ್ನಡ ಭಾಷಾ ಸಲಹಾ ಮಂಡಳಿಯ ಸದಸ್ಯರಾಗಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮುದ್ದಣ್ಣ ಪ್ರಶಸ್ತಿ, ರತ್ನಾಕರ ವರ್ಣಿ ಪ್ರಶಸ್ತಿ ಸೇರಿದಂತೆ 10 ಪ್ರತಿಷ್ಠಿತ ಪುರಸ್ಕಾರಗಳು ಭಾಜನರಾಗಿದ್ದಾರೆ. ಈ ಕವಿತೆಯನ್ನ ಚೆನ್ನಪ್ಪ ಅಂಗಡಿಯವರು ಇನ್ನು ಕೊಟ್ಟೇನಾದೊಡೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ಚೆನ್ನಪ್ಪ ಅಂಗಡಿಯವರ ಒಂದು ಪರಿಚಯವಾಗಿತ್ತು. ಇನ್ನು ಅವರ ಅಧ್ಯಾಯದ ನಿಮಗೆ ಇಟ್ಟಿರ್ತಕ್ಕಂತಹ ಅಧ್ಯಾಯದ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಇತಿಹಾಸದಲ್ಲಿ ದಾಖಲಾಗಿರುವ ಧಾರ್ಮಿಕ ಹುಸಿ ನಂಬಿಕೆಗಳು ಮತ್ತು ಅವು ಸೃಷ್ಟಿಸಿರುವ ಹಿಂಸೆಯ ಪ್ರಸಂಗಗಳನ್ನ ವಿವರಿಸಿ. ಇದಕ್ಕೆ ಉತ್ತರ: ಕವಿ ಚೆನ್ನಪ್ಪ ಅಂಗಡಿಯವರು ಇತಿಹಾಸ ಕವಿತೆಯ ಹಿನ್ನೆಲೆಯಲ್ಲಿ ಇತಿಹಾಸದಲ್ಲಿ ದಾಖಲಾಗಿರುವ ಧಾರ್ಮಿಕ ಹುಸಿ ನಂಬಿಕೆಗಳು ಮತ್ತು ಅವು ಸೃಷ್ಟಿಸಿರುವ ಹಿಂಸೆಯ ಪ್ರಸಂಗಗಳನ್ನ ಈ ಕೆಳಗಿನಂತೆ ವಿವರಿಸಬಹುದು. ಧಾರ್ಮಿಕ ಹುಸಿ ನಂಬಿಕೆಗಳು ಮತ್ತು ಹಿಂಸೆಯ ವಿಶ್ಲೇಷಣೆ. ಧರ್ಮ ಎಂಬುದು ಮೂಲತಃ ಮನುಷ್ಯನ ನೆಮ್ಮದಿ ಮತ್ತು ಸನ್ಮಾರ್ಗಕ್ಕಾಗಿ ಸೃಷ್ಟಿಯಾದದ್ದು. ಆದರೆ ಕಾಲಾಂತರದಲ್ಲಿ ಅದು ಹೇಗೆ ಶೋಷಣೆಯ ಅಸ್ತ್ರವಾಯಿತು ಎಂಬುದನ್ನು ಕವಿ ಇಲ್ಲಿ ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. ಮೊದಲನೇದಾಗಿ ಯಜ್ಞ, ಯಾಗಾದಿ ಮತ್ತು ಪ್ರಾಣಿ ಬಲಿ. ಇತಿಹಾಸದ ಪುಟಗಳಲ್ಲಿ ಧರ್ಮದ ಹೆಸರಿನಲ್ಲಿ ನಡೆದ ದೊಡ್ಡ ಹಿಂಸೆ ಎಂದರೆ ಪ್ರಾಣಿ ಬಲಿ. ದೇವರಿಗೆ ಪ್ರೀತಿಯಾಗುತ್ತದೆ ಎಂಬ ಹುಸಿ ನಂಬಿಕೆಯಿಂದ ಮೂಕ ಪ್ರಾಣಿಗಳನ್ನ ಬಲಿ ಕೊಡುವುದು ಮನುಷ್ಯನ ಕ್ರೂರತನದ ಸಂಕೇತ. ಯಜ್ಞಗಳ ನೆಪದಲ್ಲಿ ನಡೆಯುವ ಇಂತಹ ಹಿಂಸೆಯನ್ನ ಕವಿ ಪ್ರಶ್ನಿಸುತ್ತಾರೆ. ಇದು ಕೇವಲ ಧಾರ್ಮಿಕ ವಿಧಿಯಲ್ಲ, ಬದಲಿಗೆ ಮನುಷ್ಯ ತನ್ನ ಅಹಂಕಾರವನ್ನ ತೃಪ್ತಿಪಡಿಸಿಕೊಳ್ಳಲು ಮಾಡುವ ನಯವಂಚಕ ಕೃತ್ಯವಾಗಿದೆ. ಇನ್ನು ಎರಡನೇದಾಗಿ ಮಡಿ ಮೈಲಿಗೆಯ ದ್ವಂದ್ವ. ದೇವರ ಹೆಸರಿನಲ್ಲಿ ಸೋಮರಸವನ್ನ ಸೇವಿಸುತ್ತಾ ಹೊರಗಡೆ ಮಡಿ ಮೈಲಿಗೆಯ ನಾಟಕವಾಡುವ ವರ್ಗದ ಬಗ್ಗೆ ಕವಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ತಾವೇ ಶ್ರೇಷ್ಠರೆಂದು ಭಾವಿಸಿ ಇತರರನ್ನ ಕೀಳಾಗಿ ಕಾಣುವ ಈ ಪದ್ಧತಿಯು ಮಾನಸಿಕ ಮತ್ತು ಸಾಮಾಜಿಕ ಹಿಂಸೆಯನ್ನ ಸೃಷ್ಟಿಸಿದೆ. ಜಾತಿ ಮತ್ತು ಮತಗಳ ಹೆಸರಿನಲ್ಲಿ ಮನುಷ್ಯರನ್ನ ಬೇರ್ಪಡಿಸಿರುವುದು ವಿಕಾಸದ ಹಾದಿಯಲ್ಲಿ ನಾವು ಮಾಡಿದ ದೊಡ್ಡ ತಪ್ಪು ಎಂಬುದು ಇಲ್ಲಿಯ ಆಶಯ. ಇನ್ನ ಮೂರನೇದಾಗಿ ದೈವದ ಭಯ ಮತ್ತು ಮಾನಸಿಕ ಶೋಷಣೆ. ಧರ್ಮದ ಕಟ್ಟಳೆ ಮೀರಿದರೆ ದೇವರು ಶಿಕ್ಷಿಸುತ್ತಾನೆ ಎಂಬ ಭಯವನ್ನ ಸಾಮಾನ್ಯ ಮತ್ತು ಮುಗ್ಧ ಜನರಲ್ಲಿ ಬಿತ್ತುವುದು ಕೂಡ ಹಿಂಸೆಯ ಒಂದು ಸೂಕ್ಷ್ಮ ರೂಪವೇ ಆಗಿದೆ. ಧರ್ಮದ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸದಿದ್ದರೆ ನರಕ ಸಿಗುತ್ತದೆ ಅಥವಾ ಶಾಪ ತಟ್ಟುತ್ತದೆ ಎಂಬ ಭಯದ ಮೂಲಕ ಜನರನ್ನ ಮಾನಸಿಕವಾಗಿ ಗುಲಾಮರನ್ನಾಗಿ ಮಾಡಿಸಿಕೊಳ್ಳಲಾಗಿದೆ. ಇನ್ನು ನಾಲ್ಕನೇದಾಗಿ ಇತಿಹಾಸದ ವಿಡಂಬನೆ ಅಥವಾ ಇತಿಹಾಸ. ಜನ ಸಮುದಾಯವನ್ನ ತಪ್ಪು ದಾರಿಗೆಳೆಯುವ ಇತಿಹಾಸವನ್ನ ಕವಿ ಇತಿಹಾಸ ಎಂದು ಕರೆಯುತ್ತಾರೆ. ಇತಿಹಾಸದಲ್ಲಿ ಇಂತಹ ಹಿಂಸೆಗಳನ್ನ ಧರ್ಮ ರಕ್ಷಣೆ ಎಂಬಂತೆ ದಾಖಲಿಸಿರುವುದು ವಿಡಂಬನಾತ್ಮಕವಾಗಿದೆ. ಅಧಿಕಾರ ಮತ್ತು ಯಜಮಾನಿಕೆಗಾಗಿ ಧರ್ಮವನ್ನ ಬಳಸಿಕೊಂಡು
ಜನರನ್ನ ಶೋಷಿಸುವುದು ಇತಿಹಾಸದುದ್ದಕ್ಕೂ ನಡೆದು ಬಂದಿದೆ. ಇನ್ನು 5ನೇದಾಗಿ ಪರಿಸರದ ಮೇಲಿನ ಯಜಮಾನಿಕೆ. ಮನುಷ್ಯ ತಾನೇ ಶ್ರೇಷ್ಠ ಜೀವಿ ಎಂದು ಭಾವಿಸಿ ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ಪ್ರಕೃತಿ ಮತ್ತು ಇತರ ಜೀವಿಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾನೆ. ಪರಿಸರವನ್ನ ಪೂಜಿಸಬೇಕಾದ ಧರ್ಮಗಳು ಪ್ರಕೃತಿಯನ್ನು ನಾಶಪಡಿಸಲು ಮನುಷ್ಯನಿಗೆ ಪರವಾನಿಗೆ ನೀಡಿದಂತೆ ನಡೆದುಕೊಳ್ಳುತ್ತಿರುವುದನ್ನ ಇಲ್ಲಿ ಪ್ರಶ್ನಿಸಲಾಗಿದೆ. ಇನ್ನ ಒಟ್ಟಾರೆ ಕವಿಯ ಪ್ರಕಾರ ದುಡಿದು ತಿನ್ನುವುದೇ ನಿಜವಾದ ಧರ್ಮ. ಈ ಧರ್ಮವನ್ನ ಪಾಲಿಸುವವರಿಗೆ ಯಾವುದೇ ಧಾರ್ಮಿಕ ಹಿಂಸೆಗಳು ತಟ್ಟುವುದಿಲ್ಲ. ಎಲ್ಲರೂ ಸಮಾನರು ಎಂಬ ವಿಶ್ವಪಥವನ್ನ ಕಂಡುಕೊಳ್ಳುವುದೇ ಇತಿಹಾಸದ ಈ ಕರಾಳ ಮುಖಗಳಿಗೆ ಏಕೈಕ ಮದ್ದಾಗಿದೆ ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 2. ಜನ ಸಮುದಾಯವನ್ನ ತಪ್ಪು ದಾರಿಗೆಳೆಯುವ ಇತಿಹಾಸವನ್ನ ಕವಿ ಹೇಗೆ ವಿಡಂಬಿಸಿದ್ದಾರೆ ವಿವರಿಸಿ. ಇದಕ್ಕೆ ಉತ್ತರ. ಕವಿ ಚೆನ್ನಪ್ಪ ಅಂಗಡಿಯವರು ಇತಿಹಾಸ ಎಂಬ ಪದ ಪ್ರಯೋಗದ ಮೂಲಕ ಇತಿಹಾಸದ ಮುಖವಾಡವನ್ನ ಕಳಚುತ್ತಾ ಜನ ಸಮುದಾಯವನ್ನ ದಾರಿ ತಪ್ಪಿಸುವ ಅಂಶಗಳನ್ನ ಅತ್ಯಂತ ಮಾರ್ಮಿಕವಾಗಿ ವಿಡಂಬಿಸಿದ್ದಾರೆ. ಅವರ ದೃಷ್ಟಿಕೋನದಲ್ಲಿ ಇತಿಹಾಸವು ಕೇವಲ ಘಟನೆಗಳ ದಾಖಲೆಯಲ್ಲ, ಬದಲಿಗೆ ಅಧಿಕಾರ ಮತ್ತು ಧರ್ಮದ ಹೆಸರಿನಲ್ಲಿ ನಡೆದ ಶೋಷಣೆಯ ಕಥೆಯಾಗಿದೆ. ಕವಿಯ ವಿಡಂಬನೆಯ ಪ್ರಮುಖ ಅಂಶಗಳು ಇಲ್ಲಿವೆ. ಮೊದಲನೇದಾಗಿ ಇತಿಹಾಸದ ಹೆಸರಿನಲ್ಲೇ ಇರುವ ವ್ಯಂಗ್ಯ. ಕವಿ ಇತಿಹಾಸವನ್ನ ಇತಿಹಾಸ ಏನಿದು ಹಾಸ್ಯ ಅಥವಾ ವಿಡಂಬನೆ ಎಂದು ಕರೆಯುವ ಮೂಲಕ ಸಮಾಜವು ಯಾವುದನ್ನ ಪವಿತ್ರ ಮತ್ತು ಸತ್ಯ ಎಂದು ನಂಬಿದೆಯೋ ಅದು ವಾಸ್ತವದಲ್ಲಿ ಮುಗ್ಧ ಜನರನ್ನು ಮರಳು ಮಾಡುವ ಒಂದು ನಾಟಕ ಎಂದು ವಿಡಂಬಿಸಿದ್ದಾರೆ. ಸತ್ಯವನ್ನು ಮರೆಮಾಚಿ ಸುಳ್ಳನ್ನೇ ಇತಿಹಾಸವನ್ನಾಗಿ ಬಿಂಬಿಸುವುದನ್ನ ಅವರು ಪ್ರಶ್ನಿಸುತ್ತಾರೆ. 2ನೇದಾಗಿ ಧಾರ್ಮಿಕ ಆಚರಣೆಗಳ ಬಣ್ಣಗೇಡು. ಜನರನ್ನ ದಾರಿ ತಪ್ಪಿಸಲು ಧರ್ಮವನ್ನ ಒಂದು ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಾಗಿದೆ ಎಂದು ಕವಿ ಹೇಳುತ್ತಾರೆ. ಮೊದಲನೇದಾಗಿ ಪ್ರಾಣಿ ಬಲಿ. ದೇವರಿಗೆ ಪ್ರೀತಿ ಎಂದು ಹೇಳಿ ಮೂಕ ಜೀವಿಗಳನ್ನ ಬಲಿ ಕೊಡುವುದನ್ನ ಕವಿ ತೀವ್ರವಾಗಿ ವಿಡಂಬಿಸಿದ್ದಾರೆ. ಇದು ಭಕ್ತಿಯಲ್ಲ, ಮನುಷ್ಯನ ಅಹಂಕಾರದ ಪ್ರದರ್ಶನ ಎಂದು ಅವರು ಕಟುಕಿದ್ದಾರೆ. ಇನ್ನು 2ನೇದಾಗಿ ಮಡಿ ಮೈಲಿಗೆಯ ನಾಟಕ. ಸೋಮರಸದಂತಹ ಪಾನೀಯಗಳನ್ನ ಸೇವಿಸುತ್ತಾ ಮೇಲು ಕೀಳು ಎಂಬ ಮಡಿ ಮೈಲಿಗೆಯ ಪದ್ಧತಿಗಳನ್ನ ಪಾಲಿಸುವುದು ಕೇವಲ ನಯವಂಚನೆ, ಹೈಪೋಕ್ರಿಸಿ ಎಂದು ಕವಿ ಟೀಕಿಸಿದ್ದಾರೆ. ಇನ್ನು 3ನೇದಾಗಿ ಭಯದ ಮೂಲಕ ನಿಯಂತ್ರಣ. ಸಾಮಾನ್ಯ ಜನರಲ್ಲಿ ದೇವರ ಹೆಸರಿನಲ್ಲಿ ಭಯ ಹುಟ್ಟಿಸಿ ಅವರನ್ನ ಶೋಷಿಸುವುದನ್ನ ಕವಿ ವಿಡಂಬಿಸಿದ್ದಾರೆ. ಧರ್ಮದ ಕಟ್ಟಳೆಗಳನ್ನ ಮೀರಿದರೆ ದೇವರು ಶಿಕ್ಷಿಸುತ್ತಾನೆ ಎಂಬ ಭಯ ಬಿತ್ತುವ ಮೂಲಕ ಜನರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುವ ತಂತ್ರವನ್ನ ಅವರು ಬಯಲಿಗೆಳೆದಿದ್ದಾರೆ. ಶಾಸ್ತ್ರಗಳ ಹೆಸರಿನಲ್ಲಿ ಮುಗ್ಧರನ್ನ ಹೆದರಿಸಿ ಅವರನ್ನ ಧಾರ್ಮಿಕ ಹಿಂಸೆಗೆ ಒಳಪಡಿಸುವ ವ್ಯವಸ್ಥೆಯನ್ನ ಅವರು ಎಡಂಬನೆಯ ಕನ್ನಡಿಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇನ್ನು 4ನೇದಾಗಿ ವಿಭಜನೆಯ ಗೋಡೆಗಳು. ಮನುಷ್ಯ ಮೂಲತಃ ಒಂದು ಸಣ್ಣ ಪ್ರಭೇದವಾಗಿ ಹುಟ್ಟಿ ವಲಸೆ ಹೋದವನು. ಆದರೆ ಬೆಳೆದಂತೆ ತನ್ನ ಬುದ್ಧಿವಂತಿಕೆ ಮನುಷ್ಯತ್ವಕ್ಕಾಗಿ ಬೆಳೆಸುವ ಬದಲು ಜಾತಿ, ಮತ ಮತ್ತು ಧರ್ಮಗಳ ಗೋಡೆಗಳನ್ನು ನಿರ್ಮಿಸಲು ಬೆಳೆಸಿದನು. ಒಬ್ಬರನ್ನೊಬ್ಬರ ದ್ವೇಷಿಸುವಂತೆ ಮಾಡುವ ಇಂತಹ ಇತಿಹಾಸವು ವಿಕಾಸವಲ್ಲ, ಬದಲಿಗೆ ವಿನಾಶದ ಹಾದಿ ಎಂದು ಕವಿ ವ್ಯಂಗ್ಯವಾಡಿದ್ದಾರೆ. ಒಟ್ಟಾರೆ ಕವಿಯ ಪ್ರಕಾರ ದುಡಿದು ತಿನ್ನುವ ಸಾಮಾನ್ಯ ಜನರಿಗೆ ಇಂತಹ ಹುಸಿ ನಂಬಿಕೆಗಳ ಅವಶ್ಯಕತೆ ಇಲ್ಲ. ಇತಿಹಾಸವು ಸತ್ಯವನ್ನ ದಾಖಲಿಸದೆ ಕೇವಲ ಯಜಮಾನಿಕೆಯ ಪರವಾಗಿ ನಿಂತಾಗ ಅದು ಹಾಸ್ಯಾಸ್ಪದವಾಗುತ್ತದೆ. ಮನುಷ್ಯ ಧರ್ಮದ ಸಂಕೋಲೆಗಳಿಂದ ಬಿಡುಗಡೆ ಹೊಂದಿ ಜೀವಪರ ಕಾಳಜಿಯ ವಿಶ್ವ ಪಥದಲ್ಲಿ ನಡೆಯಬೇಕೆಂಬುದೇ ಕವಿಯ ಆಶಯವಾಗಿದೆ ಎಂಬುದು ಉತ್ತರವಾಗಿತ್ತು. ಇನ್ನ ಮುಂದುವರೆದು ಪ್ರಶ್ನೆ ನಂಬರ್ 3. ಧರ್ಮ ಕಟ್ಟಳೆಗಳ ಭಯವನ್ನ ಮುಗ್ಧ ಜನರಲ್ಲಿ ಬಿತ್ತಿ ಹಿಂಸಿಸುವ ರೂಪವೇ ಇತಿಹಾಸ ಎಂಬುದನ್ನ ಕವಿ ಹೇಗೆ ವ್ಯಕ್ತಪಡಿಸಿದ್ದಾರೆ ವಿವರಿಸಿ. ಇದಕ್ಕೆ ಉತ್ತರವನ್ನ ನೋಡೋದಾದ್ರೆ, ಕವಿ ಚೆನ್ನಪ್ಪ ಅಂಗಡಿಯವರು ಇತಿಹಾಸ ಕವಿತೆಯಲ್ಲಿ ಧರ್ಮದ ಹೆಸರಿನಲ್ಲಿ ಜನರನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೇಗೆ ಗುಲಾಮರನ್ನಾಗಿ ಮಾಡಲಾಗಿದೆ ಎಂಬುದನ್ನ ಅತ್ಯಂತ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಅವರ ಪ್ರಕಾರ ಧರ್ಮದ ಕಟ್ಟಳೆಗಳು ಕೇವಲ ನಿಯಮಗಳಲ್ಲ, ಅವು ಮುಗ್ಧರನ್ನ ಶೋಷಿಸುವ ಶಕ್ತಿಯುತ ಆಯುಧಗಳಾಗಿವೆ. ಇದನ್ನ ಕವಿ ಈ ಕೆಳಗಿನಂತೆ ವ್ಯಕ್ತಪಡಿಸಿದ್ದಾರೆ. ಮೊದಲದಾಗಿ, ದೈವದ ಭಯವನ್ನೇ ಬಂಡವಾಳವಾಗಿಸಿಕೊಳ್ಳುವುದು. ಧರ್ಮದ ಹೆಸರಿನಲ್ಲಿ ಸೃಷ್ಟಿಸಲಾದ ಕಟ್ಟುಪಾಡುಗಳನ್ನು ಮೀರಿದರೆ ದೈವವೇ ಶಿಕ್ಷಿಸುತ್ತದೆ ಎಂಬ ಭಯವನ್ನ ಮುಗ್ಧ ಜನರಲ್ಲಿ ಬಿತ್ತಲಾಗಿದೆ. ಈ ದೈವದ ಭಯ ಎಂಬುದು ದೈಹಿಕ ಹಿಂಸೆಗಿಂತಲೂ ಮಿಗಿಲಾದ ಮಾನಸಿಕ ಹಿಂಸೆಯಾಗಿದೆ. ಜನರು ಪ್ರಶ್ನಿಸಿದಂತೆ ತಡೆಯಲು ಇತಿಹಾಸದುದ್ದಕ್ಕೂ ಈ ಭಯವನ್ನೇ ಬಳಸಿಕೊಂಡು
ಬರಲಾಗಿದೆ ಎಂದು ಕವಿ ಪ್ರತಿಪಾದಿಸಿದ್ದಾರೆ. ಎರಡನೇದಾಗಿ, ನಯ ವಂಚನೆಯ ಮಡಿ ಮೈಲಿಗೆ. ದೇವರ ಹೆಸರಿನಲ್ಲಿ ಪ್ರಾಣಿಗಳನ್ನ ಬಲಿ ಕೊಡುವುದು, ಸೋಮರಸವನ್ನ ಸೇವಿಸುವುದು ಮತ್ತು ಅದೇ ಸಮಯದಲ್ಲಿ ಮಡಿ ಮೈಲಿಗೆಯ ನಾಟಕವಾಡುವುದನ್ನ ಕವಿ ಆಕ್ಷೇಪಿಸುತ್ತಾರೆ. ಇವು ಮೇಲ್ನೋಟಕ್ಕೆ ಧಾರ್ಮಿಕ ವಿಧಿಗಳಂತೆ ಕಂಡರೂ ವಾಸ್ತವದಲ್ಲಿ ಇವು ದುರ್ಬಲವನ್ನ ಮತ್ತು ಮುಗ್ಧರನ್ನ ದೂರವಿಡುವ ಹಾಗೂ ಶೋಷಿಸುವ ತಂತ್ರಗಳಾಗಿವೆ. ಮೂರನೇದಾಗಿ, ಶಾಸ್ತ್ರಗಳೆಂಬ ಅಸ್ತ್ರಗಳು. ಕವಿಯ ಪ್ರಕಾರ ಮನುಷ್ಯನು ವಲಸೆ ಹೋಗಿ ಬೇರೆ ಬೇರೆ ಕಡೆ ನೆಲೆ ನಿಂತಾಗ ತನ್ನದೇ ಆದ ಜಾತಿ ಮತಗಳನ್ನ ಸೃಷ್ಟಿಸಿಕೊಂಡಿದ್ದಾನೆ. ಈ ಜಾತಿಗಳನ್ನ ಉಳಿಸಿಕೊಳ್ಳಲು ಶಾಸ್ತ್ರ ಮತ್ತು ಧರ್ಮಗಳೆಂಬ ಅಸ್ತ್ರಗಳನ್ನ ಬಳಸಿದ್ದಾನೆ. ಈ ಅಸ್ತ್ರಗಳ ಮೂಲಕ ಪರಪೀಡನೆ ಮತ್ತು ಧಾರ್ಮಿಕ ಹಿಂಸೆಯನ್ನ ನ್ಯಾಯಬದ್ಧ ಎಂಬಂತೆ ಬಿಂಬಿಸಲಾಗಿದೆ. ಇದು ಮುಗ್ಧರ ಬದುಕನ್ನ ಸಂಕಷ್ಟಕ್ಕೆ ಈಡು ಮಾಡುವ ವಿಡಂಬನಾತ್ಮಕ ಇತಿಹಾಸ ಅಥವಾ ಇತಿಹಾಸ ಆಗಿದೆ. ಮುಗ್ಧತೆಯ ಶೋಷಣೆ. ಯಾರು ಕಾಯಕವನ್ನೇ ಕೈಲಾಸವೆಂದು ನಂಬಿ ದುಡಿದು ತಿನ್ನುವುದನ್ನೇ ಜೀವನ ಧರ್ಮವನ್ನಾಗಿ ಮಾಡಿಕೊಂಡಿದ್ದಾರೋ ಅಂತಹ ಜನ ಸಮುದಾಯಕ್ಕೆ ಇತಿಹಾಸದ ಈ ಕಪಟ ನಾಟಕಗಳು ಅರ್ಥವಾಗುವುದಿಲ್ಲ. ಅಂತಹ ಮುಗ್ಧರನ್ನ ಗುರಿಯಾಗಿಸಿಕೊಂಡು ಧರ್ಮದ ಸಂಕೋಲೆಗಳನ್ನ ಬಿಗಿಯುವುದು ಹಿಂಸೆಯ ಮತ್ತೊಂದು ರೂಪವೆಂದು ಕವಿ ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದರ ತೀರ್ಮಾನವನ್ನ ನೋಡೋದಾದ್ರೆ, ಹೇಗೆ ಧರ್ಮದ ಹೆಸರಿನಲ್ಲಿ ಸೃಷ್ಟಿಯಾಗಿರುವ ಭಯ, ಹಿಂಸೆ ಮತ್ತು ದ್ವಂದ್ವಗಳನ್ನು ಕವಿ ಇತಿಹಾಸ ಎಂದು ಕರೆಯುವ ಮೂಲಕ ಇತಿಹಾಸದ ಕರಾಳ ಮುಖವನ್ನ ಅನಾವರಣಗೊಳಿಸಿದ್ದಾರೆ. ಮನುಷ್ಯ ಇವೆಲ್ಲವನ್ನ ಮೀರಿ ವಿಶ್ವ ಪಥದತ್ತ ಸಾಗಿ ಮನುಷ್ಯತ್ವವನ್ನು ಎತ್ತಿ ಹಿಡಿಯಬೇಕು ಎಂಬುದು ಅವರ ಕಳಕಳಿಯಾಗಿದೆ ಎಂಬುದು ಇಷ್ಟು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂತ ಉತ್ತರವಾಗಿದ್ದವು. ಮುಂದುವರೆದು ಈ ಅಧ್ಯಾಯದ 2ನೇ ಘಟ್ಟ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳು. ಇದನ್ನು ಪರೀಕ್ಷೆಯಲ್ಲಿ 5 ಅಂಕಕ್ಕೆ ಕೇಳುವಂತಹ ನಿರೀಕ್ಷೆಗಳು ಇರುತ್ತವೆ. ಅದಕ್ಕಾಗಿ ವಿಡಿಯೋನ ಕೊನೆ ತನಕ ನೋಡಿ. ಟಿಪ್ಪಣಿ 1ರಲ್ಲಿ ನೋಡುವಂತೆ ಇತಿಹಾಸ ಕವಿತೆಯಲ್ಲಿ ಧಾರ್ಮಿಕ ವಿಡಂಬನೆಯ ಕುರಿತು ಪ್ರಶ್ನೆಗಳನ್ನ ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಇತಿಹಾಸ ಕವಿತೆಯಲ್ಲಿನ ಧಾರ್ಮಿಕ ವಿಡಂಬನೆಯ ಕುರಿತು ವಿವರಿಸಿ. ಉತ್ತರ: ಚನ್ನಪ್ಪ ಅಂಗಡಿಯವರು ಇತಿಹಾಸ ಎಂಬ ಪದವನ್ನ ಇತಿಹಾಸ ಎಂದು ಬಳಸುವ ಮೂಲಕ ಧರ್ಮದ ಹೆಸರಿನಲ್ಲಿ ನಡೆಯುವ ಅಧರ್ಮಗಳನ್ನ ತೀಕ್ಷ್ಣವಾಗಿ ವಿಡಂಬಿಸಿದ್ದಾರೆ. ಇತಿಹಾಸದಲ್ಲಿ ದಾಖಲಾಗಿರುವ ಅನೇಕ ಧಾರ್ಮಿಕ ನಂಬಿಕೆಗಳು ಕೇವಲ ಹುಸಿ ನಂಬಿಕೆಗಳಾಗಿದ್ದು ಅವು ಸಮಾಜವನ್ನ ದಾರಿ ತಪ್ಪಿಸಿವೆ ಎಂಬುದು ಕವಿಯ ಅಭಿಪ್ರಾಯ. ಯಜ್ಞ ಯಾಗಾದಿಗಳ ಹೆಸರಿನಲ್ಲಿ ನಡೆಯುವ ಪ್ರಾಣಿ ಬಲಿ, ಮಡಿ ಮೈಲಿಗೆಯ ನಾಟಕಗಳು ಮತ್ತು ಸೋಮರಸದ ಪಾನವು ಧರ್ಮದ ಹದ್ದಪತನವನ್ನ ತೋರಿಸುತ್ತದೆ. ದೈವದ ಭಯವನ್ನ ಬಿತ್ತಿ ಮುಗ್ಧ ಜನರನ್ನ ಶೋಷಿಸುವ ತಂತ್ರವನ್ನ ಕವಿ ಇಲ್ಲಿ ಪ್ರಶ್ನಿಸಿದ್ದಾರೆ. ಧರ್ಮವು ಮನುಷ್ಯರನ್ನ ಬೆಸೆಯುವ ಬದಲು ಜಾತಿ ಮತಗಳ ಹೆಸರಿನಲ್ಲಿ ಹಿಂಸೆಗೆ ಪ್ರೇರೇಪಿಸಿರುವುದನ್ನ ಕವಿತೆ ಅತ್ಯಂತ ಮಾರ್ಮಿಕವಾಗಿ ಟೀಕಿಸಿದೆ ಎಂಬುದು ಉತ್ತರವಾಗಿತ್ತು. ಇನ್ನು 2ನೆಯ ಟಿಪ್ಪಣಿಯ ಅಂಶ ಏನಂದ್ರೆ, ಕವಿತೆಯ ಆಶಯ ಮತ್ತು ವಿಶ್ವಪಥದ ಕಲ್ಪನೆಯ ಬಗ್ಗೆ ಪ್ರಶ್ನೆಗಳನ್ನ ನೋಡೋದಾದ್ರೆ, ಕಂಟಿನ್ಯೂ ಪಾರ್ಟ್ ಪ್ರಶ್ನೆ ನಂಬರ್ 2, ಕವಿತೆಯ ಆಶಯ ಮತ್ತು ವಿಶ್ವಪಥದ ಕಲ್ಪನೆಯನ್ನ ಕುರಿತು ವಿವರಿಸಿ. ಇದಕ್ಕೆ ಉತ್ತರವನ್ನ ನೋಡೋದಾದ್ರೆ, ಇತಿಹಾಸ ಕವಿತೆಯು ಕೇವಲ ಟೀಕೆಯಷ್ಟೇ ಅಲ್ಲದೆ ಬಿಡುಗಡೆಯ ದಾರಿಯನ್ನ ಕೂಡ ಹುಡುಕುತ್ತದೆ. ಮನುಷ್ಯ ತನ್ನ ವಿಕಾಸದ ಹಂತದಲ್ಲಿ ಪರಿಸರದ ಮೇಲೆ ಅಧಿಕಾರ ಚಲಾಯಿಸುತ್ತಾ ಧರ್ಮದ ಸಂಕೋಲೆಗಳಲ್ಲಿ ಸಿಲುಕಿದ್ದಾನೆ. ಆದರೆ ಯಾರು ಶ್ರಮದ ಬದುಕನ್ನ ನಂಬಿ ದುಡಿದು ತಿನ್ನುವುದನ್ನೇ ಜೀವನ ಧರ್ಮವನ್ನಾಗಿ ಮಾಡಿಕೊಂಡಿದ್ದಾರೋ ಅವರಿಗೆ ಈ ಯಾವುದೇ ಕಟ್ಟುಪಾಡುಗಳು ಅನ್ವಯಿಸುವುದಿಲ್ಲ. ಸಮಾಜವು ಇಂದು ಹಿಂಸೆ ಮತ್ತು ದ್ವೇಷವನ್ನ ಮರೆತು ಎಲ್ಲರೂ ಒಂದೇ ಎಂಬ ವಿಶ್ವಪಥದತ್ತ ಸಾಗಬೇಕಿದೆ. ಧರ್ಮದ ಅಂಧ ಶ್ರದ್ಧೆಯನ್ನ ಮೀರಿ ಮನುಷ್ಯತ್ವದ ಉದಾತ್ತತೆಯನ್ನ ಎತ್ತಿ ಹಿಡಿಯುವುದೇ ಈ ಕವಿತೆಯ ಮೂಲ ಆಶಯವಾಗಿದೆ ಎಂಬುದು ಇಷ್ಟು ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳಿಗೆ ಟಿಪ್ಪಣಿ ಭಾಗದ ವಿವರಣೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಇನ್ನು ಈ ಅಧ್ಯಾಯದ ಕೊನೆಯ ಘಟ್ಟ 1 ಅಂಕದ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಇತಿಹಾಸ ಕವಿತೆಯ ಕವಿ ಯಾರು? ಉತ್ತರ: ಚನ್ನಪ್ಪ ಅಂಗಡಿ. ಪ್ರಶ್ನೆ ನಂಬರ್ 2, ಚನ್ನಪ್ಪ ಅಂಗಡಿಯವರು ಯಾವ ಜಿಲ್ಲೆಯವರು? ಉತ್ತರ: ಹಾವೇರಿ ಜಿಲ್ಲೆ, ಬೊಮ್ಮನಹಳ್ಳಿಯವರು. ಪ್ರಶ್ನೆ ನಂಬರ್ 3, ಚನ್ನಪ್ಪ ಅಂಗಡಿಯವರು ಯಾವ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ? ಉತ್ತರ: ಕೃಷಿ ವಿಜ್ಞಾನ. ಪ್ರಶ್ನೆ ನಂಬರ್ 4, ಚನ್ನಪ್ಪ ಅಂಗಡಿಯವರು ಪ್ರಸ್ತುತ ಯಾವ ಹುದ್ದೆಯಲ್ಲಿದ್ದಾರೆ? ಉತ್ತರ: ಕರ್ನಾಟಕ ಸರ್ಕಾರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಶ್ನೆ ನಂಬರ್ 5, ಇತಿಹಾಸ ಕವಿತೆಯನ್ನ ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ? ಉತ್ತರ: ಇನ್ನು ಕೊಟ್ಟೆ ನಾದೋಡೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ.
ಪ್ರಶ್ನೆ ನಂಬರ್ 6. ಕವಿಯ ಪ್ರಕಾರ ಇತಿಹಾಸದಲ್ಲಿ ದಾಖಲಾಗಿರುವ ಹಿಂಸೆಯ ಪ್ರಸಂಗಗಳು ಯಾವುವು? ಉತ್ತರ: ಧಾರ್ಮಿಕ ಹುಸಿ ನಂಬಿಕೆಗಳು ಸೃಷ್ಟಿಸಿರುವ ಹಿಂಸೆಯ ಪ್ರಸಂಗಗಳು. ಪ್ರಶ್ನೆ ನಂಬರ್ 7. ಕವಿ ಇತಿಹಾಸವನ್ನ ಏನೆಂದು ವಿಡಂಬಿಸಿದ್ದಾರೆ? ಉತ್ತರ: ಇತಿಹಾಸ ಎಂದು ವಿಡಂಬಿಸಿದ್ದಾರೆ. 8. ಯಾರ ಮರೆಯಲ್ಲಿ ದ್ವಂದ್ವ ಗೊಂದಲಗಳಿವೆ ಎಂದು ಕವಿ ಹೇಳುತ್ತಾರೆ? ಉತ್ತರ: ಯಜ್ಞ ಯಾಗಾದಿಗಳು ಮತ್ತು ದೈವ ಪರೀಕ್ಷೆಗಳ ಮರೆಯಲ್ಲಿ ಗೊಂದಲಗಳಿವೆ ಎಂದು ಕವಿ ಹೇಳುತ್ತಾರೆ. ಪ್ರಶ್ನೆ ನಂಬರ್ 9. ವಿಕಾಸದ ಕೊನೆಯ ತುದಿಯಲ್ಲಿರುವ ಪ್ರಾಣಿ ಯಾರು? ಉತ್ತರ: ಮನುಷ್ಯ. 10. ಮನುಷ್ಯ ಯಾವುದರ ಮೇಲೆ ಯಜಮಾನಿಕೆಯನ್ನ ನಡೆಸುತ್ತಿದ್ದಾನೆ? ಉತ್ತರ: ಪರಿಸರದ ಮೇಲೆ. 11. ನಯವಂಚಕರು ದೇವರ ಹೆಸರಿನಲ್ಲಿ ಯಾರನ್ನ ಬಲಿ ನೀಡುತ್ತಿದ್ದಾರೆ? ಉತ್ತರ: ಪ್ರಾಣಿ ಮತ್ತು ಪಕ್ಷಿಗಳನ್ನ ಬಲಿ ನೀಡುತ್ತಿದ್ದಾರೆ. 12. ನಯವಂಚಕರು ಏನನ್ನ ಕುಡಿಯುತ್ತಾ ಮಡಿ ಮೈಲಿಗೆಯ ನಾಟಕವಾಡುತ್ತಿದ್ದಾರೆ? ಉತ್ತರ: ಸೋಮರಸವನ್ನ. 13. ಮಾನವನು ಏನನ್ನ ಸೃಷ್ಟಿಸಿಕೊಂಡು ಶೋಷಣೆಗೊಳಗಾಗಿದ್ದಾನೆ? ಉತ್ತರ: ಜಾತಿ ಮತ್ತು ಮತಗಳನ್ನ. 14. ಪರಪೀಡನೆ ನಡೆಸಲು ಮನುಷ್ಯ ಯಾವುದನ್ನ ಅಸ್ತ್ರವಾಗಿ ಇಟ್ಟುಕೊಂಡಿದ್ದಾನೆ? ಉತ್ತರ: ಶಾಸ್ತ್ರ ಮತ್ತು ಧರ್ಮಗಳನ್ನು. ಪ್ರಶ್ನೆ ನಂಬರ್ 15. ಮುಗ್ಧ ಜನರಲ್ಲಿ ಕವಿ ಕಂಡುಕೊಂಡ ಭಯದ ಮತ್ತೊಂದು ರೂಪ ಯಾವುದು? ಉತ್ತರ: ಧರ್ಮದ ಕಟ್ಟಳೆ ಮೀರಿದರೆ ದೈವವೇ ಶಿಕ್ಷಿಸುತ್ತದೆ ಎಂಬ ಭಯ. ಪ್ರಶ್ನೆ ನಂಬರ್ 16. ಯಾರಿಗೆ ಧಾರ್ಮಿಕ ಕಟ್ಟುಪಾಡುಗಳು ಬಾಧಿಸುವುದಿಲ್ಲ? ಉತ್ತರ: ದುಡಿದು ತಿನ್ನುವುದನ್ನೇ ಜೀವನ ಧರ್ಮವನ್ನಾಗಿ ಮಾಡಿಕೊಂಡ ಜನಸಮುದಾಯಕ್ಕೆ. 17. ನಾವು ಮರಳಿ ಯಾವುದರ ಬಗ್ಗೆ ಹಾಡಬೇಕಿದೆ? ಉತ್ತರ: ಎಲ್ಲರೂ ಒಂದೇ ಎಂಬ ವಿಶ್ವ ಪಥದ ಬಗ್ಗೆ. ಪ್ರಶ್ನೆ ನಂಬರ್ 18. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಗೀತೆಯನ್ನ ರಚಿಸಿದವರು ಯಾರು? ಉತ್ತರ: ಚನ್ನಪ್ಪ ಅಂಗಡಿ. ಪ್ರಶ್ನೆ ನಂಬರ್ 19. ಚನ್ನಪ್ಪ ಅಂಗಡಿಯವರ ಯಾವುದಾದರೂ ಒಂದು ಕಥಾ ಸಂಕಲನವನ್ನ ಹೆಸರಿಸಿ? ಉತ್ತರ: ಮಣ್ಣಿನೊಳಗನ ಮರ್ಮ ಅಥವಾ ಸ್ತೋಮ. ಪ್ರಶ್ನೆ ನಂಬರ್ 20. 2023ರಿಂದ ಚನ್ನಪ್ಪ ಅಂಗಡಿಯವರು ಯಾವ ಮಂಡಳಿಯ ಸದಸ್ಯರಾಗಿದ್ದಾರೆ? ಉತ್ತರ: ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಭಾಷಾ ಸಲಹಾ ಮಂಡಳಿಯ ಸದಸ್ಯರಾಗಿದ್ದಾರೆ. ಒಟ್ಟಾರೆಯಾಗಿ ಈ ಅಧ್ಯಾಯದ ಸಂಪೂರ್ಣವಾದಂತಹ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ರೀತಿಯಲ್ಲಿ ಅಷ್ಟು ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಒಂದೇ ಒಂದು ಕ್ಲಾಸ್ನಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇದೇ ರೀತಿ ಇದರ ಮುಂದಿನ ಅಧ್ಯಾಯದೊಂದಿಗೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.